ಅದಕ್ಕೇನು ಸಂಬಂಧಪಟ್ಟವರು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅದೆಲ್ಲ ಕ್ರಮ ತಗೊಳ್ತಾರೆ ಅವರು. ಅಲ್ಲ ಅಲ್ರಿ, ಬಾಡಿಗೆ ಕೊಟ್ಟಿದ್ದಾರೆ. ನೀವು ಬಾಡಿಗೆ ಕೊಡ್ತೀರಾ? ಅದೇನು ಗೊತ್ತಿರುತ್ತೆ ಯಾರು ಏನು ಮಾಡ್ತಾರೆ ಅಂತ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಕೇಳಿಯಪ್ಪ, ಸ್ವಲ್ಪ ಕೇಳಿ. ಪೂರ್ವಾಪರ ಯೋಚನೆ ಮಾಡೋದಕ್ಕೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನು ಮಾಡ್ತಾರೆ ಅಂತ. ಬಾಡಿಗೆ ಕೇಳ್ತಾರೆ, ಬಾಡಿಗೆ ಕಂಡೀಷನ್ ಇರುತ್ತೆ, ಬಾಡಿಗೆ ಎಷ್ಟು ಕೊಡಬೇಕು, ಆಮೇಲೆ ನಮಗೆ ಹೇಳ್ದಾಗ ಬಿಟ್ಟು ಕೊಡಬೇಕು, ಈ ಥರ ಏನೋ ಕಂಡೀಷನ್ಸ್ ಇರುತ್ತೆ. ಆ ಕಂಡೀಷನ್ ಹಾಕಿ ಕೊಡ್ತಾರೆ. ಅವರು ಕಾನೂನು ಬಾಹಿರವಾದಂಥ ಚಟುವಟಿಕೆಯನ್ನು ಆ ಸ್ಥಳದಲ್ಲಿ ಮಾಡಿದ್ದೇ ಆದರೆ ಅದಕ್ಕೆ ಸಂಬಂಧಪಟ್ಟವರು ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾರು ಸಂಬಂಧಪಟ್ಟವರು ಅವರು ಕ್ರಮ ತಗೊಳ್ತಾರೆ ಕಾನೂನು ಪ್ರಕಾರ. ಅದೆಲ್ಲ ಅವರು ಪರಿಶೀಲನೆ ಮಾಡ್ತಾರೆ. ಅವ್ರ ಕೆಲಸ, ಅದು ನಮ್ಮ ಕೆಲಸ ಅಲ್ಲ. ಆಮೇಲೆ ಸರ್ಕಾರ ಅದನ್ನು ಗಮನಿಸುತ್ತೆ. ಯಾರನ್ನಾಗಲಿ ರೀ, ನೀವೇ ಮಾಡೋದು ದೊಡ್ಡದು. ನೀವೇ ಅಲ್ವಾ ದೊಡ್ಡದು ಮಾಡೋದು. ಯಾಕೆ ಮಾಡ್ತೀರಾ ದೊಡ್ಡದು? ಏನು ನನಗೆ ಸಂಬಂಧ ಇದೆ ಅದು? ವೈ ಡು ಯು ಸೇ ಪರಮೇಶ್ವರ್ ಆಪ್ತ ಅಂತ ಯಾಕೆ ಹೇಳ್ತೀರಾ? ಅವ್ರು ಇರ್ಬೋದು ರೀ, 1000 ಜನ ಇದ್ದಾರೆ ನಮ್ಗೆ ಆಪ್ತರು. ಏನು ಸಂಬಂಧ ಹೇಳಿಯಪ್ಪ? ಅಲ್ಲಲ್ಲ, ಅವ್ರು ಏನು ಸಂಬಂಧ ನನಗೆ ಹೇಳಿ. ಪರಮೇಶ್ವರ ಆಪ್ತರು ಅನ್ನೋದಕ್ಕೆ ಏನು ಸಂಬಂಧ? ಅಷ್ಟೇ. ಅದು ಯಾಕೆ ಬೇಕದು? ಅವನೇನಾರ ಕಾನೂನು ಬಾಹಿರವಾಗಿ ಮಾಡಿದರೆ ಅದನ್ನು ಹೈಲೈಟ್ ಮಾಡಿ, ಅದಕ್ಕೆ ನಾನು ಅಡ್ಡ ಬರಲ್ಲ. ಇನ್ನೂ ದೊಡ್ಡದಾಗ ಹಾಕಿ. ಆದರೆ ಇಲ್ಲ ಸಲ್ಲದ್ದು ಇದನ್ನೆಲ್ಲ ಯಾಕೆ ತರ್ತೀರಿ? ಪ್ಲೀಸ್ ಡೋಂಟ್ ಡೂ ದ್ಯಾಟ್. ನನ್ನ ನೇರವಾದ ಇನ್ವಾಲ್ವ್ಮೆಂಟ್ ಇದೆಯಾ? ಹಾಕಿ. ನಾನೇನು ನಿಮ್ಮನ್ನು ಕೇಳಕ್ಕೆ ಬರಲ್ಲ. ಅಂಥವ್ರು ಸಾವಿರಾರು ಜನ ಇದ್ದಾರೆ ರೀ, ಲಕ್ಷಾಂತರ ಜನ ನನ್ನ ಫಾಲೋವರ್ಸ್ ಇದ್ದಾರೆ ರಾಜ್ಯದಲ್ಲಿ. ಅವರೆಲ್ಲ ಏನೋ ಮಾಡಿದರೆ ನಾನು ಜವಾಬ್ದಾರನ? ಅರೇ, ಒಳ್ಳೆ ಕತೆ ಆಯ್ತಲ್ಲ ನಿಮ್ಮದು. ಯಾವುದನ್ನ ಆಗಿರಲಿ.